ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ನಾನು ರಥ ಎತ್ಕೊಂಡು ನಾನು ತೋಟಕ್ಕೆ ಹೋಗ್ತಾ ಇದ್ದೆ. ನಾನು ಹೋಗೋಕೆ ಮುಂಚೆ ನಮ್ಮ ಅಪ್ಪ ಮಸ್ಗಳನ್ನೆಲ್ಲ ಹಿಡ್ಕೊಂಡೋಗಿತ್ತು ಮೇಯ್ಸೋಕ್ಕೆ. ಏನಪ್ಪ ಕೆಲಸ ಅಂದರೆ ಇವತ್ತು ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ನೀನು 7 ಮಿಂಡ್ರಿ ಆದರೆ ನಾನು 14 ಮಿಂಡ್ರಿ. ಮತ್ತು ನಾನು ತಂದಿರೋ ಪುರಿಕಾರನೆಲ್ಲ ಒಂದು ಗ್ಲಾಸ್ಗೆ ಹಾಕ್ಕೊಟ್ಬಿಟ್ಟು ಅವ್ರಿಗೆ ಕುಡಿಯೋಕೆ ಕೊಟ್ಟೆ. ಯಾರಿಗೆ ಅಂದರೆ ಜೋಳ ತೆರೆಯವ್ರಿಗೆ. ಇವಾಗ ಒಂದು ಅರ್ಧ ಎಕರೆ ತರ್ತಿದ್ರು, ಇನ್ನೂ ಒಂದು ಅರ್ಧ ಎಕರೆ ಇದೆ ಫ್ರೆಂಡ್ಸ್. ಮತ್ತೆ ಬಂದು ನಮ್ಮ ಹಸ್ಗಳಿಗೆ ಬಿಸಿಲು ಅಂದ್ಬಿಟ್ಟು ಅವನ್ನ ಇಟ್ಕೊಂಡು ನೆರಳು ಕಟ್ಬಿಟ್ಟು ನಾನು ನಮ್ಮ ಕುಡುಗ್ಲೆ ತಗೊಂಡೆ. ಯಾಕಂದರೆ ನಾನು ಜೋಳ ತರಿಬೇಕದು, ಅದಕ್ಕೆ ಜೋಳ ತೆರೆಗೆ ಫುಲ್ಲು ಬಿಸಿಲು. ನಾನು ಅರ್ಧಕ್ಕೆ ಕೂತ್ಕೊಬಿಟ್ಟೆ, ಸಾಕಾಗೋಯ್ತು. ತುಂಬ ಬಿಸಿಲಿತ್ತು, ಆಗಿರುವೆ ಜೋಳ ತರಿಲೇಬೇಕು ಅಂದ್ಬಿಟ್ಟು ತರಿತಾ ಇದ್ದೋ. ಮತ್ತು ಬಿಸಿಲು ಅಂದ್ಬಿಟ್ಟು ಒಂದು ಬ್ರೇಕ್ ಹಾಕ್ಕೊಂಡು ನಾವು ಎಳ್ನೀರು ಕುಡಿಯೋಕೆ ಬಂದೋ. ನಮ್ಮ ಮರ ನೋಡಿ ಫ್ರೆಂಡ್ಸ್, ಒಂದು ಚಿಕ್ಕ ಮರ, ಈಗ ಒಂದು 2-3 ವರ್ಷ ಆಗಿದೆ. ಆಗಿಲ್ಲೇ ಎಷ್ಟೋಗ್ಬಿಟ್ಟಿದೆ ನೋಡಿ ಎಳ್ನೀರು. ನಮ್ಮ ಹಸ್ಗಳಿಗೆ ಬಿಸಿಲು ಅಂದ್ಬಿಟ್ಟು ನೀರು ಕುಡಿಸ್ಬೇಕು, ಅದಕ್ಕೆ ಮೋಟ್ರ್ ಸ್ಟಾರ್ಟ್ ಮಾಡಿಬಿಟ್ಟು ಬಂದು ನೀರು ಕೂತಿದ್ದೆ. ನೀರು ಮಡಗಿರೆ ಒಂದು ಕುಡಿನಿಲ್ಲ. ಮತ್ತೆ ನಮ್ಮ ರಥ ಎತ್ಕೊಂಡು ನಾನು ಎಲ್ಗಪ್ಪ ಹೋಗ್ತಿರೋದು ಅಂದರೆ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಒಂದು ಆನ್ಲೈನಲ್ಲಿ ಬುಕ್ ಮಾಡಿದ ಒಂದು ಪರ್ಫ್ಯೂಮು ಅದು ಬಂದಿತ್ತು, ಅದು ಈಸ್ಕೊಬರೋಣ ಅಂತ ಹೋಗಿದ್ದೆ. ಇದೇ ನೋಡಿ ಅದು ಪಾರ್ಸಲು. ಆ ಪಾರ್ಸಲ್ನ ಇಸ್ಕೊಂಡು ನಮ್ಮ ರಥದ ಮೇಲೆ ಮಾಡಿಕೊಂಡು ನಾನು ಮತ್ತೆ ನಮ್ಮ ತೋಟಕ್ಕೆ ಹೋದೆ. ಮತ್ತು ಆ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ದೆ. ಅದ್ರ ಒಳಗಡೆ ಪ್ಯಾಕಿಂಗ್ ಮಾತ್ರ ಸೂಪರಾಗಿ ಮಾಡಿದರು. ಇನ್ನೂ ಒಳಗಡೆ ಹೆಂಗಿದೆ ಅಂತ ನೋಡಬೇಕು. ನಾವು ಅನ್ಬಾಕ್ಸ್ನ ಎಲ್ಲಿ ಮಾಡ್ತಾ ಇದ್ದೀವಿ ಅಂದರೆ, ನಾವು ಜೋಳ ತೆರಿತಿದ್ವಲ್ಲ ಅಲ್ಲೇ ಮಾಡ್ತಾ ಇದ್ದೀವಿ. ನೋಡಿ ಸಕ್ಕತ್ತಾಗಿದೆ, ಮೇಲ್ ಮಾತ್ರ ಚೆನ್ನಾಗಿದೆ, ಒಳಗೆ ನೋಡಬೇಕು ಹೆಂಗಿದೆ ಅಂತ. ಸ್ಮೆಲ್ ಮಾತ್ರ ಸೂಪರಾಗಿದೆ, ಆದರೆ ಸ್ವಲ್ಪ ರೈಟ್ ಜಾಸ್ತಿ. ಬಡವನಾದರೆ ಏನು ಪ್ರಿಯೇ ಕೈ ತುತ್ತು. ಮತ್ತು ಅಲ್ಲೇ ಮಾಡಿಬಿಟ್ಟು ಅದನ್ನ ನಮ್ಮ ಜೋಳ ಎಲ್ಲ ತೆರೆದು ಮುಗಿಸಿದ್ದು. ಇನ್ನು ಮೇಲ್ಗಡೆ ಇದೆ, ಅದನ್ನ ನಾಳೆ ತರಬೇಕು ಬಂದು. ಇದು ಇನ್ನೂ ಹಸಿಯಾಗಿದೆ, ಅದಕ್ಕೆ ಇನ್ನೂ ಒಂದು ತಿಂಗಳು ಬೇಕಿತ್ತು ತರೆಯೋಕ್ಕೆ. ಮನೇಲಿರೋ ಹಸುಗಳಿಗೆ ನಮ್ಮ ಹಸಿ ಕಡ್ಡಿ ತರ್ತಿದ್ವಲ್ಲ ಅದನ್ನ ಕಟ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮತ್ತು ನಾ ತಂದಿದ್ದವರ ಅದು ಮೋತ ಕಡ್ಡಿ ಅದನ್ನ ಇವಾಗ ಹಸ್ಕೊಳಗೆ ತಂದು ಹಾಕ್ತೆ. ಎಲ್ಲ ಹಸ್ಗಳು ಬಂದಿದ್ದು ಕಟ್ಟಾಕ್ಬಿಟ್ಟು ಇವಾಗ ಮೋತ ಕಡ್ಡಿ ಹಾಕಿದ್ದೀನಿ. ಎಲ್ಲ ಮೇಯ್ಕೊಂಡಾದ್ಮೇಲೆ ಪೀಡ್ಸ್ ಮಾಡಬೇಕು. ಎಲ್ಲ ಪೀಡ್ಸ್ ಮೇಯಕ್ಕೆ ಕಾಯ್ಕೊಂಡು ನಿಂತವೆ, ಇನ್ನೂ ಪೀಡ್ಸ್ ಮಾಡಿಲ್ಲ. ಇವತ್ತಿನ ಕತೆ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್. ಇದೇ ನಾಡು ಇದೇ ಭಾಷೆ ಎಂದೆಂದು